ಯಾಕೆ ಜೈ? ನಿನಗೆ ದೇವಸ್ಥಾನ ದೇವತೆ ಇದೆಲ್ಲ ನೀನ್ ನಂಬಲ್ವಲ್ಲ? ಒಂದು ಕಾಲದಲ್ಲಿ ಆಗಿದ್ದಿದ್ರೆ ನಂಬ್ತಿರ್ಲಿಲ್ಲ ನಿತ್ಯ. ಯಾವಾಗ ಶಾಪ ನಿಮ್ಮ ಅಕ್ಕನ್ನ ಬಲಿ ತಗೋತೋ ಆಗಿಂದ ನಂಬ್ತಿದ್ದೀನಿ. ಈಗ ನಾನು ಈ ದೀಕ್ಷೆ ತಗೊಂಡಿದ್ದು ಕೂಡ ನಿನಗೋಸ್ಕರನೇ. ನನಗೋಸ್ಕರನಾ? ಚಿಕ್ಕಮ್ಮ ಹೇಳಿ. ನಿನಗೋಸ್ಕರನೇ ನಿತ್ಯ. ನಿಮ್ಮ ಅಕ್ಕನ್ ತಾಗಿರೋ ಶಾಪ ನಿನಗ್ ತಾಗ್ಬಾರ್ದು, ನಿನ್ಗೆ ಯಾವ ಅಪಾಯ ಬರಬಾರ್ದು ಅಂತ ಜೈ ದೀಕ್ಷೆ ತಗೊಂಡಿತ್ತು. ನನಗೇನಾಗತ್ತೆ ಆಂಟಿ? ಯಾಕಾಗಲ್ಲಮ್ಮ, ನೀನ್ ಹೋಗ್ತಿರೋ ಆಟೋನ ಹಿಂದೆಯಿಂದ ಯಾರಾದ್ರೂ ಬಂದು ಗುದ್ಬಿಟ್ರೆ? ಆಂಟಿ, ಗಂಗಾಗ್ ಹಾಗೆ ಆಯ್ತಲ್ವಮ್ಮ. ಗಂಗಾ ಹೋಗ್ತಿರೋ ಕಾರ್ಗೆ ಟಿಪ್ಪರ್ ಬಂದು ಗುದ್ಬಿಡ್ತಲ್ವಮ್ಮ. ಅದ್ಯಾವಾಗ್ಲೂ ಮುಗೀತಲ್ವಾ? ಈಗ್ಲೂ ಅದು ಆಗಲ್ಲ ಅಂತ ಗ್ಯಾರಂಟಿ ಇಲ್ವಲ್ಲಮ್ಮ. ಜೊತೆಗೆ ಯಾರನ್ನೂ ನಂಬಾರ್ದು ನಿತ್ಯ. ನಾವು ಪಾಪ ಅಂತ ಕೆಲವ್ರನ್ನ ಹತ್ರ ಸೇರಿಸ್ತೀವಿ, ಅವರೇ ಶಾಪ ಅಂತ ದೂರ ಮಾಡ್ಬಿಡ್ತಾರೆ. ಅವರನ್ನಂತೂ ನಂಬಲೇಬಾರ್ದು. ಗಂಗಾನ ಟಿಪ್ಪರಿಂದ ಗುದ್ದದವ್ರು ಕೂಡ ಅಂಥವ್ರೆ. ಅವರಿಗೆ ಏನ್ ಮಾಡಿದ್ರು ಪಾಪ ಇಲ್ಲ. ಯಾವ ಟಿಪ್ಪರಿಂದ ಗುದ್ದಿದ್ರೋ ಅದೇ ಟಿಪ್ಪರಿಂದ ಅವ್ರನ್ನ ಗುದ್ದಿ ನುಜ್ಜುಗುಜ್ಜು ಮಾಡಿ ನರ್ಕ ಕಳಿಸ್ಬೇಕು. ಕತ್ತಿಯಿಂದ ಪೀಸ್ ಪೀಸ್ ಮಾಡಿ ಕಾಗೆಗೆ ಹದ್ದಿಗೆ ಹಾಕ್ಬೇಕು. ಸಾಕು ಚಿಕ್ಕಮ್ಮ, ನಿಮ್ಮ ಪರ್ಫಾರ್ಮೆನ್ಸ್ ಸ್ಟೇಜ್ ದಾಟಿ ಫ್ರಸ್ಟ್ರೇಷನ್ಗೆ ಹೋಗ್ತಿದ್ದೀರಿ. ಸಾರಿನಪ್ಪ, ಸ್ವಲ್ಪ ಎಮೋಷನಲ್ ಆಗ್ಬಿಟ್ಟೆ. ಪರ್ಫಾರ್ಮೆನ್ಸ್ ಹೆಸರಲ್ಲಿ ಫ್ರಸ್ಟ್ರೇಟ್ ಆಗಿ ನನ್ನ ಜಾತಕನೇ ಹೇಳ್ಬಿಟ್ಲಲ್ಲ. ಇಲ್ಲಿರಬಾರ್ದು, ಈಗಲೇ ಹೊರಡಬೇಕು. ಓಕೆ ಜೈ, ನಾವು ಹೊರಡ್ತೀವಿ. ಬಾ ಮಾಮ್. ನೀನ್ ಹೋಗಿರು ನಿತ್ಯ, ನಾನು ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀನಿ. ನೀನಿಲ್ಲಿದ್ದು ಏನ್ ಮಾಡ್ತೀಯಾ? ಜೈ ಜೊತೆ ಮಾತಾಡ್ಬೇಕಿತ್ತು. ಹಾಗಾದ್ರೆ ನಾನು ಇರ್ತೀನಿ. ನೀನಿರ್ಬಾರ್ದು. ಯಾಕಿರ್ಬಾರ್ದು ಅಜ್ಜಿ? ನೀನಿದ್ರೆ ಎಲ್ಲ ಗೊತ್ತಾಗುತ್ತೆ.